ಶಾಸಕರಿಗೆ ಈ 5 ವರ್ಷ ಅಲ್ಲ, ಇನ್ನೂ 10 ವರ್ಷಗಳ ಕಾಲನು ನಾವೇನು ಯಾವ ಸಾಕ್ಷ್ಯ ಆಧಾರದ ಮೇಲೆ ನೀವು ಹೇಳ್ತೀರಾ? ನೀವು ದಯವಿಟ್ಟು ಮೈತ್ರಿ ಸರ್ಕಾರ ಇದ್ದಾಗ ಅವರೇ ಅಲ್ವಾ ಸರ್ ನೆಕ್ಸ್ಟ್ ಸರ್ಕಾರ ರಚನೆ ಮಾಡಿದ್ದು ಅಂತ ನೋಡಿ. ಮೈತ್ರಿ ಸರ್ಕಾರ ಇದ್ದಾಗ ನೆಕ್ಸ್ಟ್ ಅವರೇ ಸರ್ಕಾರ ರಚನೆ ಮಾಡಿದ್ರಲ್ಲ ಸರ್ಕಾರ ಬೀಳುತ್ತೆ ಅಂದ್ಬಿಟ್ಟು ಅದು ಜನ ಆದೇಶ ತಗೊಂಡು ಮಾಡಿದಾರ? ಜನ ಆದೇಶ ತಗೊಂಡು ಸರ್ಕಾರ ಮಾಡಿದಾರ? ಅವ್ರು ಏನ್ ಮಾಡಿದಾರೆ? ಮೊದಲೊಂದು ಆಪರೇಷನ್ ಕಮಲ ಇದು ಮಾಡಿ ನಮ್ಮ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಮತ್ತೆ ಮಾಡಿತಾನೆ ಮಾಡಿದ್ದು. ನಾವು ಆತರ ಇಲ್ಲ, ನಾವು ಜನ ಆದೇಶ ಪಡೆದ್ಬಿಟ್ಟು ಸರ್ಕಾರ ಬಂದಿವಿ. ಈ 5 ವರ್ಷ ಅಲ್ಲ, ಇನ್ನೂ 10 ವರ್ಷಗಳ ಕಾಲನು ನಾವೇನು ಕೆಲವು ಶಾಸಕರಿಗೆ ನೋಡಿ ಅದೆಲ್ಲ ಎಲ್ಲಿ ಯಾರು ಸಿಎಂ ಬದಲಾವಣೆ ಬೇಕಾಗಿತ್ತು? ಇಡೀ ಕಾಂಗ್ರೆಸ್ ನೋಡಿ, ಪರಮೇಶ್ವರ್ ಅವರು ಹೋಗ್ತಾರೆ, KJ ಜಾರ್ಜ್ ಡೆಲ್ಲಿಗೆ ಹೋಗ್ತಾರೆ, ಬೇರೆ ಎಲ್ಲರೂ ಹೋಗ್ತಾರೆ, ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿ ಹೋಗಿ ಬಂದ ಮೇಲೆ ಪರಮೇಶ್ವರ್ ಅವರು ಹೇಳಿದಾರ ನಾ ಡೆಲ್ಲಿ ಹೋಗಿದ್ದು ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ರ? ನೋಡಿ, ನಮಗೆ ಗೊತ್ತಿದೆ, ನಮ್ಮ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಇದ್ರು, ಎಲ್ಲರೂ ಸಂಪೂರ್ಣವಾಗಿ ನಾವು ಚೀಫ್ ಮಿನಿಸ್ಟರ್ಗೆ ಅವರು ಇರಲಿಲ್ಲ, ಅವ್ರ ಆಬ್ಸೆನ್ಸ್ ಅಲ್ಲಿ ಹೇಳಿದ್ವಿ, ಸಂಪೂರ್ಣ ಇದ್ದಿದ್ದು. ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಪರ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷ ಇದ್ದಾರೆ, MLA ಗಳಿದ್ದಾರೆ. ನೀವು ಯಾಕೆ ನಿಮಗೆ ತೊಂದರೆ ಏನಂತ ನಿಮಗೆ? ನನಗೆ ಗೊತ್ತಾಗೋದಿಲ್ಲ. ಅವ್ರ ಬದಲಾವಣೆಗೆ ಹೋಗಿದ ಅವ್ರು ಹೇಳಿದಾರ? ಬಿಜೆಪಿ ಅವರು ಹೇಳ್ತಾರೆ ಸರ್ ಪಕ್ಷದಲ್ಲಿ ನಾನು ಏನ್ ಬೇಕಾದ್ರೂ ಮಾತಾಡ್ತೀನಿ. 4 ಗೋಡೆ ಒಳಗಡೆ ಅದನ್ನ ನಿಮಗೆ ನಾನು ಹೇಳಿದೆನಾ? ನೀವು ಕೇಳಿ ನಾನು ಏನ್ ಹೇಳ್ತೀನಿ ಉತ್ತರ ಕೊಡ್ತೀನಿ. ಆಗ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನ್ ಮಾಡ್ತಾರೆ ಅದು ತೀರ್ಮಾನ ಪ್ರಕಾರ ಇರ್ತದೆ.